ವೆಯ್ಟ್ 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 ಈಗ ಇವತ್ತು ಬೆಳಗ್ಗೆ ನಾವು ಜಠರ ಪರಿವರ್ತನಾಸನ ಅಂತ ಹೇಳಿಬಿಟ್ಟು ಮಾಡಿದ್ವಿ. ಅದನ್ನು ಪರಿವರ್ತನಾಸನ ಅಂತಲೂ ಹೇಳ್ತೀವಿ. ಜಠರ ಪರಿವರ್ತನಾಸನ ಮತ್ತು ಪರಿವರ್ತನಾಸನ ಅಂತ ಹೇಳ್ತೀವಿ. ಅಲ್ಲಿ ಏನಾಯಿತು ಅಂದರೆ ನನಗೆ ಇವತ್ತು ಇಬ್ಬರು ಮೆಸೇಜ್ ಮಾಡಿದ್ದಾರೆ. ಇವತ್ತಿನ ತರಗತಿಯನ್ನು ನಾನು ಮಾಡುವಾಗ ಕರೆಕ್ಟಾಗಿ ಓದ್ತೀನಿ, ಅವರು ಏನು ಬರೆದಿದ್ದಾರೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇರಿ, ಓಕೆ, ಇಲ್ಲಿದೆ. ನಮಸ್ತೆ ಗುರುಮ, ಈ ದಿನ ಸೆಷನ್ ಪ್ರಾರಂಭವಾದ ಅರ್ಧ ಗಂಟೆಯ ನಂತರ ತಲೆ ಸುತ್ತು ಬಂದು ಮುಗಿಯುವವರೆಗೂ ಅದೇ ಥರ ಆಯಿತು, ಏಕೆ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿಬಿಟ್ಟು ಒಬ್ಬರು ಕಳಿಸಿದ್ದಾರೆ, ವಾಟ್ಸಪ್ ಮಾಡಿದ್ದಾರೆ. ಸೊ ಇನ್ನೊಬ್ಬರು ಇಲ್ಲಿ ಹಾಕಿದ್ದಾರೆ. ನಮಸ್ತೆ ಗುರುಮ, ಇವತ್ತು ಸೆಷನ್ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ನಲ್ಲಿ ವಾಯ್ಸ್ ಸರಿಯಾಗಿ ಕೇಳ್ತಿರ್ಲಿಲ್ಲ, ಆಮೇಲೆ ಸರಿಯಾಯಿತು. ಓಕೆ, ನನಗೆ ಮಲಗಿ ರೊಟೇಷನ್ ಮಾಡಿ ಎದ್ದ ಮೇಲೆ ಸ್ವಲ್ಪ ವಾಂತಿ ಬರುವಂತೆ ಆಯಿತು. ಆಗಲೇ ಗೊತ್ತಾಗಿದ್ದು ಹೊಟ್ಟೆಗೆ ನಾನು ಹೆಚ್ಚು ಕೆಲಸನೇ ಕೊಟ್ಟಿಲ್ಲ, ಬರೀ ತಿಂದು ತುಂಬಿಸುತ್ತಿದ್ದೆ ಅಂತ. ಬಹಳ ಚೆನ್ನಾಗಿತ್ತು, ನಮಸ್ತೆ ಗುರುಮ ಅಂತ ಬರೆದಿದ್ದಾರೆ. ಒಂದು ನೋಡಿ, ನಿಮಗೆ ಆದಂತಹ ಅನುಭವವೇ ಬಹಳ ಮಂದಿಗೆ ಆಗಿರುತ್ತೆ. ಇವತ್ತು ಎಂಥವ್ರಿಗೆ ಆಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಕೆಲವರಿಗೆ ವಾಂತಿ ಬಂದಿರುತ್ತೆ, ಕೆಲವರಿಗೆ ತಲೆ ಸುತ್ತಾಗಿರುತ್ತೆ, ಅಥವಾ ಇನ್ನೂ ಒಂಥರ ನಿತ್ರಾಣ, ಸುಸ್ತು, ಟಯರ್ಡ್ ಅಂತ ಖಂಡಿತ ಅನಿಸಿರುತ್ತೆ. ಓಕೆ, ಯಾಕೆ ಅಂತ ಹೇಳಿದ್ರೆ ನೋಡಿ, ಹೆಸರೇ ಇಟ್ಸೆಲ್ಫ್ ಜಠರ ಪರಿವರ್ತನಾಸನ. ಓಕೆ, ಅಂದರೆ ಕಂಪ್ಲೀಟಾಗಿ ಹೊಟ್ಟೆಯ ಒಳ ಅಂಗಾಂಗಗಳು, ಅಂದರೆ ಇಂಟರ್ನಲ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ. ಯಾವ್ಯಾವ ಬರುತ್ತೆ ಇಂಟರ್ನಲ್ ಆರ್ಗನ್ಸ್ ಅಂತ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಬರುತ್ತೆ, ಕನ್ನಡದಲ್ಲಿ ಜೀರ್ಣಾಂಗ ವ್ಯವಸ್ಥೆ, ಹಾಗೆ ಸ್ಪೈನ್ ಬರುತ್ತೆ, ಇದು ಮೇನ್ ಬಂದು ಜಠರ ಪರಿವರ್ತನಾಸನದಲ್ಲಿ ಕೋರ್ ಮಸಲ್ಸ್, ನಾವು ಕೋರ್ ಸ್ಟ್ರೆಂಥಿಂಗ್ ಅಂತ ಏನು ಹೇಳ್ತೀವಲ್ಲ, ಕೋರ್ ಮಸಲ್ಸ್ ಬರುತ್ತೆ, ಹಾಗೆ ನರ್ವಸ್ ಸಿಸ್ಟಮ್ ಬರುತ್ತೆ. ಓಕೆ, ಈ ಜಠರ ಪರಿವರ್ತನಾಸನ, ಕಂಪ್ಲೀಟಾಗಿ ಪರಿವರ್ತನಾಸನ, ಇವು ಈ ಆರ್ಗನ್ಸ್ ಮೇಲೆ ಬಹಳ ಪರಿಣಾಮಕಾರಿ ಬೀರುವಂತಹ ಆಸನಗಳು. ಆಯಿತಾ? ಈ ಆಸನಗಳನ್ನು ಮಾಡುವಾಗ ಯಾವಾಗಲೂ ಖಾಲಿ ಹೊಟ್ಟೆನೇ. ಈ ಆಸನಗಳು ಅಂತಲ್ಲ, ಯೂಶ್ವಲ್ ಆಗಿ ಯಾವುದೇ ಎಕ್ಸಸೈಸ್ ಮಾಡುವಾಗಲಿ, ಯಾವುದೇ ಆಸನಗಳನ್ನು ಮಾಡುವಾಗಲಿ, ಜೊತೆಗೆ ಈವನ್ ಧ್ಯಾನ ಮಾಡುವಾಗಲೂ ಕೂಡ ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡುವಂಥದ್ದು. ಸೊ ಅದಕ್ಕೆ ಯಾವಾಗಲೂ ಯೋಗ ಮಾಡುವಾಗ ನಾವು ಹೇಳ್ತೀವಿ 8 ಗಂಟೆಗಳ ಗ್ಯಾಪ್ ಇರಬೇಕು ಅಂತ ಹೇಳ್ತೀವಿ. ಸೊ ಇವಾಗ ಆ್ಯಕ್ಚುಲಿ ಇವತ್ತು ಏನಾಗಿರುತ್ತಲ್ಲ, ನೀವು ಯಾರಿಗೆಲ್ಲ ಈ ಅನುಭವ ಆಗಿರುತ್ತೆ, ನೀವೆಲ್ಲರೂ ಬಹಳ ತಡವಾಗಿ ಊಟ ಮಾಡಿರ್ತೀರ, ಅಥವಾ ಜಾಸ್ತಿ ಊಟ ಮಾಡಿರ್ತೀರ, ಅಥವಾ ನೀವು ನೈಟ್ ಊಟ ಮಾಡಿರೋದು ಜೀರ್ಣ ಆಗದೆ ಇರೋಂಥ ಏನು ಹೇಳ್ತೀವಿ ಸಂದರ್ಭವೇ ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಜಠರ ಪರಿವರ್ತನಾಸನ ಅಂತ ನೀವು ಬಂದಾಗ ಹೊಟ್ಟೆ ಭಾಗವನ್ನು ಜಾಸ್ತಿ ನೋಡಿ, ನಾವು ಎಡಕ್ಕೆ ಬಲಕ್ಕೆ ತಿರ್ಚಿದ್ವಿ, ಅಲ್ಲೇನಾಗುತ್ತೆ, ಹೊಟ್ಟೆಯಲ್ಲಿರೋವಂಥ ಕರುಳು ಅಂದರೆ ಲಿವರ್, ಓಕೆ, ಇವೆಲ್ಲ ಏನಾಗುತ್ತೆ, ಲಿವರ್ ಆಗ್ಬೋದು, ಅಥವಾ ಪ್ಯಾನ್ಕ್ರಿಯಸ್ಗಳಾಗ್ಬೋದು, ಮತ್ತು ಪಿತ್ತಕೋಶಗಳು, ಗಾಲ್ ಬ್ಲಾಡರ್ ಅಂತ ಹೇಳ್ತೀವಲ್ಲ, ಪಿತ್ತಕೋಶಗಳಾಗ್ಬೋದು. ಇವೆಲ್ಲ ಏನು ಮಾಡುತ್ತೆ, ಇವೆಲ್ಲ ಏನಂದರೆ ಈ ಅಂಗಾಂಗಗಳ ಮೇಲೆ ಏನಾಗುತ್ತೆ ಅಂದರೆ ಒತ್ತಡ ತರುತ್ತೆ. ಮತ್ತು ಒತ್ತಡ ಅಂದರೆ ನಾವು ಈ ಕಡೆ ಮಾಡುವ ಒಂದಕ್ಕೊಂದು ಒಂಥರ ಮಸಾಜ್ ಆಗ್ತಾ ಇರುತ್ತೆ. ಹಿಂಗೆ ರೊಟೇಟ್ ಮಾಡ್ತೀರಿ, ಮಸಾಜ್ ಆಗ್ತಾ ಇರುತ್ತೆ, ಗೊತ್ತಾಗ್ತಾ ಇದೆಯಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಒಳಗಡೆ ಇನ್ನೂ ಫುಡ್ ಹಾಗೆ ಇದ್ದರೆ, ಓಕೆ, ಅಲ್ಲಿ ನಮಗೆ ವಾಕರಿಕೆ ಬಂದಂಗೆ ಆಗುತ್ತೆ, ವೊಮಿಟಿಂಗ್ ಫೀಲ್ ಆಗುತ್ತೆ.
ಕೆಲವರಿಗೆ ಎದೆ ಉರಿಯುತ್ತೆ. ಎದೆ ಯಾಕೆ ಉರಿಯುತ್ತೆ ಅಂದರೆ ಆ್ಯಸಿಡಿಟಿ ತೋರಿಸ್ತಾ ಇರುತ್ತೆ. ಆಹಾರ ಒಳಗಡೆ ಇರುತ್ತಲ್ವ, ಆಹಾರ ಜೀರ್ಣ ಆಗದೆ ಯಾವಾಗ ಒಳಗಡೆ ಉಳ್ಕೊಳ್ಳುತ್ತೆ ಅದೇ ಆ್ಯಸಿಡಿಟಿ, ನಿಮಗೆಲ್ಲ ಗೊತ್ತಿದೆ. ಅಥವಾ ನಮ್ಮ ಹೊಟ್ಟೆನೇ ನಮಗೆ ಬಹಳ ಭಾರ ಅಂತ ಅನ್ನಿಸ್ತಾ ಇರುತ್ತೆ. ಕೆಲವರಿಗೆ ಡಿಸಿನೆಸ್, ತಲೆ ಸುತ್ತಾ ಇರುತ್ತೆ. ಅದೇ ನೀವೇನು ಬರ್ತಿದ್ದೀರೋ ಅದೇ ತಲೆ ಸುತ್ತಾ ಇರುತ್ತೆ. ಕೆಲವರಿಗೆ ಬೆವರು ಅಂದರೆ ಇಟ್ ಈಸ್ ನಾಟ್ ಗುಡ್ ಸ್ವೆಟ್. ಅವ್ರಿಗೊಂಥರ ನಮಗೆ ಅಯ್ಯೋ ಸುಸ್ತಾಗಿ ನಮಗೊಂಥರ ಬೆವರು ಬಂದು ಬಿಡ್ತಪ್ಪ ಅಂತ ಹೇಳ್ತಾರಲ್ವ, ಆ ಥರ ಬೆವರು, ಭಯ ಪಡೋ ರೀತಿ ಬೆವರು ಬರುತ್ತೆ. ಮತ್ತು ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟತೆ ಇರೋದಿಲ್ಲ. ಯೋಗ ಮಾಡೋದ್ರ ಕಡೆನೂ ಕ್ಲಾರಿಟಿ ಇರಲ್ಲ, ಇಲ್ಲ ಬ್ರೇಕ್ ತೊಗೊಂಬಿಡೋಣ ಅನ್ನೋದ್ರ ಕಡೆನೂ ಕ್ಲಾರಿಟಿ ಇರಲ್ಲ. ಏನೋ ಒಂಥರ ಸುಸ್ತು, ಏನೋ ಒಂಥರ ಆಯಾಸ. ಸೊ ಇವೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನೀವೆಲ್ಲರೂ ಟೋಟಲಾಗಿ ಒಂದು ಮಿನಿಮಮ್ ಅಂದರೆ 6 ರಿಂದ 8 ಗಂಟೆಗಳು, ಮಿನಿಮಮ್ 6 ಮ್ಯಾಕ್ಸಿಮಮ್ 8 ಗಂಟೆಗಳು ನೀವು ಗ್ಯಾಪ್ ಇರಬೇಕು ಯೋಗ ಮಾಡೋದಕ್ಕೆ. ಎಸ್ಪೆಷಲಾಗಿ ಇಂಥ ಪ್ಯಾನ್ಕ್ರಿಯಾ ಮಸಾಜಸ್ಸು, ಲಿವರ್ ಮಸಾಜಸ್ಸು, ಈ ಕಿಡ್ನಿ ರಿಲೇಟೆಡ್ ಎಲ್ಲ ಸೆಷನ್ ಕೊಡ್ತೀವಲ್ಲ, ಇವೆಲ್ಲ ನಿಜವಾಗ್ಲೂ ಖಾಲಿ ಹೊಟ್ಟೆಲಿರೋ ಥರ ನೋಡ್ಕೊಳ್ಳಿ. ಆಮೇಲೆ ತಲೆ, ಕೆಲವ್ರಿಗೆ ಲಾಸ್ಟ್ ಟೈಮ್ ಒಂದ್ಸಲ ನಾನು ಹೇಳಿದ್ದೆ, ನೆನಪಿದೆಯಾ ನಿಮಗೆ? ಲಾಸ್ಟ್ ಟೈಮ್ ಹೇಳಿದಾಗ ಒಬ್ಬರು ನನಗೆ ಹೇಳಿದರು, ಇಲ್ಲ ನಾನು ನೈಟು ಊಟನೇ ಮಾಡಿರಲಿಲ್ಲ ಅಂತ ಹೇಳಿದ್ರು. ಅದು ಕೂಡ ಖಾಲಿ ಹೊಟ್ಟೆಯಲ್ಲಿ ಇದ್ರೂ ಕೂಡ ನಮಗೆ ಅತಿಯಾದ ದುರ್ಬಲತೆ ನಮಗೆ ಕಾಣಿಸುತ್ತೆ. ಖಾಲಿ ಹೊಟ್ಟೆಲೂ ಇರಬಾರ್ದು, ಕಡಿಮೆ ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಕೆಲವ್ರಿಗೆ ಲೋ BP ಫೀಲ್ ಆಗುತ್ತೆ. ಆಮೇಲೆ ಕೆಲವ್ರಿಗೆ ಬಾಡಿ ಎಲ್ಲ ಒಂಥರ ಡಿಹೈಡ್ರೇಟ್ ಫೀಲ್ ಆಗುತ್ತೆ. ಇದು ನಾನು ಮಾಡಿದ್ರು ನನಗೂ ಹಂಗೆ ಆಗೋದು, ಆಯಿತಾ? ಮತ್ತು ಕೆಲವರಿಗೆ ವಾಮಿಟಿಂಗ್ ಅಥವಾ ಡಿಸಿನೆಸ್ ಯಾಕೆ ಬರುತ್ತೆ ಅಂದರೆ ಬ್ರೀತ್ ಮಾಡಲ್ಲ. ನೋಡಿ, ಈಗ ಎಕ್ಸಾಂಪಲು, ಲಿಫ್ಟ್ ದ ಕಾಲ್, ಬ್ರೀತ್ ಇನ್ ಅಂದಿರ್ತೀನಿ, ನೀವಿಲ್ಲಿ ಬ್ರೀತ್ ಇನ್ ಮಾಡೇ ಇರಲ್ಲ, ಇಲ್ಲಿ ಬ್ರೀತ್ ಔಟ್ ಮಾಡಿರ್ತೀರಿ. ಓಕೆ, ಈಗ ನಾನು ಈ ಕಡೆ ಮಲಗಿಸಿ ಟ್ವಿಸ್ಟ್ ಮಾಡಿ ಅಂದಿರ್ತೀನಿ, ಬ್ರೀತ್ ಔಟ್ ಮಾಡಬೇಕು, ಇಲ್ಲಿ ಉಸಿರು ತೊಗೊಳ್ತೀರಾ ಅಂದರೆ ಉಲ್ಟಾ ಮಾಡ್ತೀರಾ. ಆವಾಗ ಏನಾಗುತ್ತೆ, ನಿಮಗೆ ಡಿಸಿನೆಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಅಥವಾ ಒಂದು ಸಿಕ್ಕಾಬಟ್ಟೆ ಈ ಬ್ರೀತಿಗೂ ಮೂಮೆಂಟ್ಗೂ ಲಿಂಕೇ ಇರಲ್ಲ, ಹೆಂಗೆ ಬೇಕು ಹಂಗೆ ಮಾಡೋದು ಅಂಥವ್ರಿಗೂ ವಾಮಿಟಿಂಗು ಬರುತ್ತೆ, ಮತ್ತು ತಲೆ ಸುತ್ತು ಕೂಡ ಬರುತ್ತೆ. ಆಮೇಲೆ ಎಸ್ಪೆಷಲಾಗಿ ನೀವು ತಲೆ ಹೆಡ್ ರೊಟೇಷನ್ ಮಾಡ್ತೀರಲ್ಲ ನೋಡಿ, ಜಠರ ಪರಿವರ್ತನಾಸನದಲ್ಲಿ ಐದರ್ ಹೀಗೆ ಇಟ್ಕೋಬೇಕು, ಇಲ್ಲಾಂದರೆ ನೆಕ್ ತಿರುಗಿಸ್ಬೇಕು. ಈಗ ಸೆಂಟ್ರಿಗೆ ಬಂದಾಗ ಬ್ರೀತ್ ಇನ್ ಇರುತ್ತೆ, ಈ ಕಡೆ ಬಂದಾಗ ಬ್ರೀತ್ ಔಟ್ ಆಗುತ್ತೆ. ನೀವು ಇಲ್ಲಿ ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡಿದ್ರೆ ಅದು ಕೂಡ ನಮಗೇನಾಗುತ್ತೆ, ಉಲ್ಟಾ ರಿಸಲ್ಟ್ ಬರುತ್ತೆ. ಹೀಗೆ ಖಾಲಿ ಹೊಟ್ಟೆ ಇದ್ರೂ ಕಷ್ಟನೇ, ತುಂಬಿದ ಹೊಟ್ಟೆ ಇದ್ರೂ ಕಷ್ಟನೇ, ಜಾಸ್ತಿ ನಿದ್ದೆ ಮಾಡಿದ್ರು ಕಷ್ಟನೇ, ಕಡಿಮೆ ನಿದ್ರೆ ಮಾಡಿದ್ರು ಕಷ್ಟನೇ. ಸೊ ಹಾಗಾಗಿ ಪ್ರತಿಯೊಂದನ್ನು ಎಲ್ಲವನ್ನ ನಾವು ಲಿಮಿಟೆಡ್ ಆಗಿ ಅಂದರೆ ಸಮತೋಲನದಲ್ಲಿ ಸೇವನೆ ಮಾಡಬೇಕು ಅಥವಾ ಪಾಲಿಸ್ಬೇಕು ಅಂತೇಳಿ. ಇದನ್ನೇ ನಾವು ಲೈಫ್ ಸ್ಟೈಲು ಅಂತಲೂ ಹೇಳ್ತೀವಿ, ಆಹಾರ ಪದ್ಧತಿ ಅಂತಲೂ ಹೇಳ್ತೀವಿ. ಈಗ ನಾನು ಹೇಳ್ತಾ ಇರ್ತೀನಿ ನಿಮಗೆ, ಜಾಸ್ತಿ ನಿದ್ದೆ ಮಾಡೋವನಿಗೂ ಯೋಗ ಅಲ್ಲ, ಕಡಿಮೆ ನಿದ್ದೆ ಮಾಡೋವನಿಗೂ ಅಲ್ಲ, ಸಮವಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋವಂಥವ್ನಿಗೆ ಯೋಗ. ಜಾಸ್ತಿ ತಿನ್ನೋವನಿಗೂ ಅಲ್ಲ, ಕಡಿಮೆ ತಿನ್ನೋವನಿಗೂ ಅಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅಂಥವ್ನಿಗೆ ಯೋಗ. ಈಗ ಕೆಲವರು ಇನ್ನು ನೀವೇ ನಾನಾಗಿ ಪ್ರಶ್ನೆ ಕೇಳೋದಾದರೆ, ನೀವೊಂದು ಪ್ರಶ್ನೆ ಕೇಳ್ಬೋದು, ಗುರುಮ ನಾನು ಹಸ್ಕೊಂಡು ಇರಲಿಲ್ಲ ಮತ್ತು ಜಾಸ್ತಿನೂ ತಿನ್ನಲಿಲ್ಲ, ಲಿಮಿಟೆಡ್ ಆಗೇ ತಿಂದೆ, ಆದರೂ ನನಗೆ ಎದೆ ಉರಿತಾ ಇತ್ತು ಪ್ರಾಕ್ಟೀಸ್ ಮಾಡುವಾಗ. ಅಂದರೆ ಇದಕ್ಕಿಂತ ಮುಂಚೆನೇ ನಿಮ್ಮಲ್ಲಿ ಆಲ್ರೆಡಿ ಆ್ಯಸಿಡ್ ಇದೆ, ಓಕೆ ಅಂತ ನೀವು ಅನ್ಕೋಬೇಕು. ಅಥವಾ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಅನ್ಕೋಬೇಕು. ಮತ್ತು ಇನ್ನೂ ಕೆಲವ್ರಿಗೆ ಏನಾಗುತ್ತೆ, ಕೆಮ್ಮು ಶುರುವಾಗ್ಬಿಡುತ್ತೆ, ಅವರು ಸ್ಮೋಕಿ ಆಗಿರ್ತಾರೆ, ಅಥವಾ ಬಾಯೆಲ್ಲ ಒಣಗ್ತಾ ಇರುತ್ತೆ, ಒದ್ದಾಡ್ತಾ ಇರ್ತಾರೆ ಯೋಗ ಮಾಡೋಕ್ಕೆ. ಅವರು ನನ್ನ ಪ್ರಕಾರ 100% ಒಂದು ಒಳಗಡೆ ಟೆಂಪ್ರೇಚರ್ ಇರುತ್ತೆ, ಇಲ್ಲ ಅಂದರೆ ಆಲ್ಕೋಹಾಲ್ ಸೇವನೆ ಮಾಡಿರ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೋಡಿ, ಇಷ್ಟೆಲ್ಲ ಕಾರಣಗಳಿರುತ್ತೆ. ಇಷ್ಟೆಲ್ಲನೂ ನಿಮ್ಮಿಬ್ಬರ ಪ್ರಶ್ನೆ ಸಾವಿರಾರು ಜನರ ಪ್ರಶ್ನೆ ಆಗಿದೆ. ಆ ಸಾವಿರಾರು ಜನರಿಗೆ ಇದೇ ಉತ್ತರ. ನೀವು ಯಾವ ಡಾಕ್ಟ್ರ್ ಹತ್ರ ಹೋದರೂ ಕೂಡ ಇದೇ ಉತ್ತರ. ಬಿಕಾಸ್ ಇದೆಲ್ಲ ಡಾಕ್ಟ್ರಿಗೆ ಅಲ್ವಾ, ನಿಮ್ಮ ಸೆಷನಲ್ಲಿ ಡಾಕ್ಟ್ರುಗಳೇ ತಾನೇ ಇರ್ತಿತ್ತು. ಸೊ ಹಾಗಾಗಿ ದೇ ಆಲ್ಸೋ ಬರೆದಿದ್ದಾರೆ ನೋಡಿ, ಎಷ್ಟು ಒಳ್ಳೆ ಕಾಮೆಂಟ್. ನಾನು ಅದನ್ನು ಸ್ಟೇಟಸ್ನಲ್ಲಿ ಹಾಕಿದ್ದೀನಿ, ನೀವು ಓದ್ಕೊಳ್ಳಿ. ಈಗ ಯಾರಿಗೆಲ್ಲ ಡೈಜೆಷನ್ ಇಲ್ಲ,
ಈ ಹೊಟ್ಟೆ ಉರಿ, ಎದೆ ಉರಿ ಇದೆಲ್ಲ ನೀವು ಹೇಳ್ತಿರೋ ಅವರು ಈ ಜೀರ್ಣಕ್ರಿಯೆ ಸುಧಾರಣೆ ನೀಡುವಂತಹ ಜಠರ ಪರಿವರ್ತನ ಅಂದರೆ ಓವರಾಲ್ ನಿಮ್ಮ ಹೊಟ್ಟೆಯ ಎಲ್ಲ ಅಂಗಾಂಗಗಳಿಗೆ ಮಸಾಜನ್ನು, ನೈಸರ್ಗಿಕ ಮಸಾಜನ್ನು ನೀಡುತ್ತೆ ಇದು. ಹಾಗಾಗಿ ಇವನ್ನ ನೀವು ಪ್ರಾಕ್ಟೀಸ್ ಮಾಡಿ. ಈಗ ಓವರಾಲ್ ನಾವು ಅರ್ಥ ಆಗಿದ್ದೇನೋ, ಜಠರ ಪರಿವರ್ತನಾಸನದಿಂದ ನಮಗೆ ಗ್ಯಾಸ್ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಗ್ಯಾಸ್ ಕಡಿಮೆ ಇಲ್ಲ ಅಂತ ಅಂದರೆ ಆಟೋಮೆಟಿಕ್ ಆಗಿ ಮೋಷನ್ ಪಾಸ್ ಆಗುತ್ತೆ, ಅಂದರೆ ಮಲಬದ್ಧತೆ ನಮಗೆ ಕಡಿಮೆ ಆಗುತ್ತೆ. ಆಮೇಲೆ ಅಗೈನ್ ಗ್ಯಾಸ್ಟ್ರಿಕ್ ಅಂತಂದರೆ ಹೊಟ್ಟೆ ಉಬ್ಬರಿಸ್ಕೊಂಡಿರುತ್ತೆ, ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಉತ್ತಮ ಆಗುತ್ತೆ. ಯಾರಲ್ಲಿ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಇರುತ್ತೆ ಅವರಿಗೆ ಮಲಬದ್ಧತೆನೂ ಇರುತ್ತೆ, ಎದೆ ಉರಿ ಇರುತ್ತೆ ಅಲ್ವಾ. ಓವರಾಲ್ ಡೈಜೆಷನ್ ಕೂಡ ಆಗಲ್ಲ. ಇವೆಲ್ಲ ಇದೆ ಅಂದರೆ ಆಟೋಮೆಟಿಕ್ಕಾಗಿ ಹೊಟ್ಟೆ ಉಬ್ಬರ ಅನ್ನೋ ಥರ ಇರುತ್ತೆ. ಜೊತೆಗೆ ಜಠರ ಪರಿವರ್ತನಾಸನ ಅನ್ನೋದು ಬರೀ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ, ಇದು ಓವರಾಲ್ ನಮ್ಮ ಬೆನ್ನು ನೋವಾಗಲಿ, ಬ್ಯಾಕ್ ಪೇನ್ ಅಂತೀವಲ್ಲ, ಅಪ್ಪರ್ ಬೆನ್, ಲೋವರ್ ಬೆನ್, ಇವೆಲ್ಲದಕ್ಕೂ ಇದು ನಿಜವಾಗ್ಲೂ ಕೆಳ ಬೆನ್ನಾಗ್ಬೋದು, ಮಧ್ಯ ಬೆನ್ನಾಗ್ಬೋದು. ಇವೆಲ್ಲ ಒಂಥರ ಬಿಗಿತ, ಟೈಟ್ ಆಗಿರುತ್ತೆ. ಆ ಟೈಟ್ನೆಸ್ಸಲ್ಲೇ ನಮಗೆ ಪೇಯ್ನ್ ಆಗುವಂಥದ್ದು, ಅರ್ಥ ಆಯ್ತಾ? ಇವೆಲ್ಲ ನಮಗೆ ಕಡಿಮೆ ಆಗುತ್ತೆ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಮೋಸ್ಟ್ಲಿ ಎಲ್ಲರಿಗೂ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಮೊಬೈಲ್ ಇಟ್ಕೊಂಡು ಮಾತಾಡ್ತೀನಿ, ಯಾಕಂದರೆ ನನಗೆ ಮೊಬೈಲೇ ಬೇಕಲ್ಲ. ಮೊಬೈಲಲ್ಲೇ ಚೆಕ್ ಮಾಡಿಕೊಂಡು ಯಾರ್ಯಾರು ಮಾಡ್ತಾ ಇಲ್ಲ ಅಂತ ಇಲ್ಲೇ ಸ್ಕ್ರೋಲ್ ಮಾಡಿದೆ. ಯಾಕಂದರೆ ಲ್ಯಾಪ್ಟಾಪ್ ತುಂಬ ಚಿಕ್ಕದು, ಮತ್ತು ನನಗೆ ಇದು ತುಂಬ ಕ್ಲಿಯರಾಗೂ ಕಾಣಿಸ್ತಾ ಇಲ್ಲ, ತುಂಬ ಹಳೇದಾಯಿತು ಲ್ಯಾಪ್ಟಾಪು. ಉಮಾ ಮೇಡಮ್ ನೋಡೋಣ, SP ಮೇಡಮ್ ನನಗೆ ಕೊಡ್ತೀವಿ, ಸೆಷನ್ಗೆ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಡೋವರೆಗೂ ನಾನು ಕಾಯ್ತಾ ಇರ್ತೀನಿ. ಎಲ್ಲರೂ ಕಾಯ್ತಾ ಇದ್ದೀವಿ ಅಫ್ಕೋರ್ಸ್, ಆಯಿತಾ? ಅಥವಾ ಯಾಕಂದರೆ ಲ್ಯಾಪ್ಟಾಪಿಗೆ ತಗೋಬೇಕು ಅಂತಂದ್ರೂ ಒಂದು ಚಿಲ್ಲರೆ ಆಗುತ್ತೆ ನಮ್ಮ ರಿಕ್ವೈರ್ಮೆಂಟಿಗೆ. ನೋಡೋಣ. ಅಷ್ಟಲ್ಲದೆ ಇನ್ಯಾರು ದಾವಣಗೆರೆಯವರು, ದಿವ್ಯ ಮ್ಯಾಮ್, ಯಾರು ಸಿಯಾಟಿಕದ ಏನೋ ಕೇಳಿದ್ದೀರಾ. ನಿಮ್ಮ ಏನು ಕೇಳಿದಿರಿ ನಿಮ್ಮ ರಿಕ್ವೈರ್ಮೆಂಟ್, ಇವತ್ತಿನ ಸೆಷನ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಇಲ್ಲಿ? ಓಕೆ ನೀವೆಲ್ಲ ಏನು ಇಷ್ಟುದ್ದ ಸ್ಟೋರಿ ನೀವು ಬರ್ತಿದ್ದೀರಲ್ಲ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ನಂಗೆ ನಿದ್ದೆ ಬರ್ತಾ ಇದೆ, ನಾನೀಗ ಎಂಡ್ ಮಾಡಬೇಕಿದು. ಸೊ ಇವಾಗ ನಾನು ನಿದ್ದೆ ಮಾಡ್ತೀನಿ. ಮಾರ್ನಿಂಗ್ ಒಳ್ಳೆ ಮೂಡಿಂದ ಒಳ್ಳೆ ಸೆಷನನ್ನು ಮಾಡಿ. ಇವತ್ತಿನ ಸೆಷನ್ನು ಮೋಸ್ಟ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೈ ಆಗಿದೆ ಅಂತ ಅನಿಸುತ್ತೆ, ಅದನ್ನು ಮಾಡಿ. ನೀವು ಇವತ್ತು ಯಾರೆಲ್ಲ ಏನೆಲ್ಲ ಬರ್ತಿದ್ರಿ, ಕೇಳಿದ್ರಿ, ನಿಮ್ಮ ರಿಕ್ವೈರ್ಮೆಂಟ್ ಅಷ್ಟು ಜನರಿಗೂ ಹೆಲ್ಪ್ ಆಗೋ ಥರ ಒಂದು ಲೆಸನ್ ಇದು, ಗೊತ್ತಾಯ್ತಲ್ಲ? ನೀವು ನರ್ವಸ್ ಸಿಸ್ಟಮ್ ಅಂದರೆ ನರ್ವಸ್ ಸಿಸ್ಟಮ್ಗಾಗ್ಬೋದು, ಕಾಲು ನೋವು ಅಂದರೆ ಕಾಲು ನೋವು, ಸೊಂಟ ನೋವು ಅಂದರೆ ಸೊಂಟ ನೋವು, ಡೈಜೆಷನ್ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಪ್ರತಿಯೊಂದಕ್ಕೂ, ಈ ಒಂದು ಏನು ನಿಮ್ಮ ಹೆಡ್ ಪೇಯ್ನ್ ಅಂದರೆ ತಲೆನೋವು ಅಂತಿರಲ್ಲ ಅದು ಕೂಡ. ಯಾಕಂದ್ರೆ ತಲೆನೋವು ಬರೋದು ಕೂಡ ಇಂಡೈಜೆಷನ್ ಇಂದನೇ ಬರೋದು. ಬಟ್ ಆದ್ರೂ ಯೋಗ ಇದೆಲ್ಲ ರೀತಿಯೂ ಕೆಲಸ ಮಾಡುತ್ತೆ. ಆದರೆ ಇನ್ಸ್ಟ್ಯಾಂಟ್ ರಿಸಲ್ಟ್ ಬೇಕು, ನಮಗೆ ಇದು ತಡೆಯೋಕ್ಕೆ ಆಗ್ತಾ ಇಲ್ಲ ಅಂದರೆ ಅಫ್ಕೋರ್ಸ್ ಡಾಕ್ಟರ್ಸ್ ಆರ್ ವಿತ್ ಅಸ್ ಅಲ್ವಾ, ರೈಟ್? ಸೊ ಎಸ್ಪೆಷಲಾಗಿ ದೇವಿಯಮ್ಮ ನೋಡ್ತಾ ಇದ್ದೀನಿ ಮಿಸ್. ಹೌದು, ವೆರಿಕೋಸ್ ಏನು ಪ್ರಾಬ್ಲಮ್ ಇದೆ ಅದಕ್ಕೂ ಕೂಡ. ಅಂದರೆ ಆ ಕಾಲಲ್ಲಿ ರಕ್ತನಾಳಗಳ ಒಂಥರ ಉಪ್ಕೊಂಡಿರುತ್ತೆ ನೋಡಿ, ಅವಕ್ಕೆ ಕೆಲವರು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂದಿರ್ತಾರೆ. ಪಾಪ ಅವ್ರದ್ದು ತಪ್ಪಲ್ಲ. ಯಾಕೆ ಅವ್ರು ಹೇಳ್ತಾರೆ ಅಂದರೆ, ನೀವೇನು ಸ್ಟ್ರೆಚ್ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಕೊನೆ ಪಕ್ಷ ನಿಮ್ಗೆ ಆ ನೋವಿಂದ ಆಚೆ ಕರ್ಕೊಬರ್ಬೇಕು ಅಂದರೆ ಅವರು ರಕ್ತ ಸಂಚಾರ ಸರಾಗ ಮಾಡಬೇಕು ಅಂತ ಹೇಳಿದ್ರೆ ಆಪ್ರೇಷನ್ನೇ ಮಾಡಬೇಕು. ಆದರೆ ಯೋಗದಿಂದ ನಿಜವಾಗ್ಲೂ ಒಳ್ಳೆ ರಕ್ತ ಸಂಚಾರ ಆಗುತ್ತೆ. ನಿಮ್ಮ ವೆರಿಕೋಸ್ ವೆಯಿನ್ಸ್ ಏನು ಪ್ರಾಬ್ಲಮ್ ಇರುತ್ತೆ ಅದರಿಂದ ನೀವು ಆಚೆ ಬರ್ಬೋದು. ಸಂಪೂರ್ಣ ಚಿಕಿತ್ಸೆ ಅಂತಲ್ಲ, ಸ್ಟ್ರೆಚ್ ಮಾಡಿದ್ರೆ ಇವತ್ತೇ ಆಗುತ್ತೆ, ನಾಳೆನೇ ಆಗುತ್ತೆ, 3 ತಿಂಗಳಲ್ಲೇ ಆಗುತ್ತೆ ಅಲ್ಲ, ಸ್ಲೋಲಿ ಅಂತೂ ಅದು ರೆಡ್ಯೂಸ್ ಆಗುತ್ತೆ, ಆಯಿತಾ? ಇನ್ನೊಬ್ರು ಯಾರೋ ಎಷ್ಟೊಂದಿದೆ ನೋಡಿ, ನನಗೆ ಇವಾಗ ಮಾತಾಡ್ತಾ ಒಂದೊಂದಾಗಿ ನೆನಪಾಗುತ್ತೆ. ಕಾಲು ಜುಮ್ ಅನ್ನುತ್ತೆ ಅಂತ ನೀವು ಹೇಳ್ತೀರಿ. ಕಾಲು ಯಾಕೆ ಜುಮ್ ಅನ್ನುತ್ತೆ ಅಂದರೆ ಪುವರ್ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಅಷ್ಟೇ.
ಓಕೆ. ಆವಾಗ ನಿಮಗೆ ಕಾಲೆಲ್ಲ ಎಳ್ದಂಗಾಗತ್ತೆ, ಜುಮ್ ಅನ್ನತ್ತೆ, ಹೆವಿನೆಸ್ ಇರುತ್ತೆ, ನೋವಿರುತ್ತೆ. ಓಕೆ, ಇವೆಲ್ಲ ಈ ಜಠರ ಪರಿವರ್ತನಾಸನ ವೇರಿಯೇಷನ್ಸ್ ಏನಿದೆ ಇವೆಲ್ಲ ನಿಮಗೆ ಒಳ್ಳೆ ರಕ್ತ ಸಂಚಾರವನ್ನು ಕೊಡುತ್ತೆ. ಅಂದರೆ ಸುಧಾರಣೆ ಮಾಡಿ ವಾಟ್ ವಿ ನೀಡ್, ಬಾಡಿ ವಾಟ್ ವಿ ನೀಡ್ಸ್ ಇದು ಬರುತ್ತೆ. ಲಿಟ್ರಲಿ ಐ ಆಮ್ ರಿಯಲಿ ಸಾರಿ, ಮೈ ಐಸ್ ಆರ್ ಕ್ಲೋಸಿಂಗ್. ಹಾನೆಸ್ಟ್ಲಿ ಐ ನೀಡ್ ಸ್ಲೀಪ್ ಅಥವಾ ರೆಸ್ಟ್. ಸ್ಲೀಪ್ ಅನ್ನೋದಕ್ಕಿಂತ ಮೈ ಐಸ್ ನೀಡ್ ರೆಸ್ಟ್. ಸೊ ಪಾಪಚ್ಚಿಯವು ತುಂಬ ಕೆಲಸ ಮಾಡ್ತವೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಗಾಡ್ ಬ್ಲೆಸ್ ಯು. ಬೈ. ಲವ್ ಟು ಸಿ ಯು ಟುಮಾರೋ. ಮೀಟಿಂಗ್ ಎಂಡ್ ಮಾಡೋಣ ಅಂದರೂ ಕಣ್ಣು ಬಿಡೋಕ್ಕೂ ನನ್ನ ಕಣ್ಣು ಓಪನ್ ಆಗ್ತಾ ಇಲ್ಲ.